ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಬೊಬ್ಬಜ್ಜಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ನೇಹಿತರೆ, ಬಹು ಮುಖ್ಯವಾಗಿರ್ತಕ್ಕಂಥ ವಿಷಯ ಕೆಸೆಟ್ ನೆಟ್ ಪರೀಕ್ಷಾರ್ಥಿಗಳ ಗಮನಕ್ಕಾಗಿ ಈ ಮಾಹಿತಿ. ಏನು ಅಂತಂತಂದರೆ ಸ್ನೇಹಿತರೆ, ಈಗಾಗಲೇ ಘೋಷಣೆ ಆಗಿರುವಂತೆ ನವಂಬರ್ 2ನೇ ತಾರೀಕು ನಿಮ್ಗೆ ಗೊತ್ತಿರೋ ಹಾಗೆ ಕೆಸೆಟ್ ಪರೀಕ್ಷೆ ನಿಗದಿಯಾಗಿರೋದ್ರಿಂದ, ಜೊತೆಗೆ ನಿನ್ನೆ ದಿನ ಮತ್ತೆ ಕೆಸೆಟ್ ಪರೀಕ್ಷೆಯನ್ನು ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ಕೂಡ ವಿಸ್ತರಣೆ ಮಾಡಿರ್ತಕ್ಕಂಥದ್ದು ತಾವು ಗಮನಿಸ್ಬೋದು. ಇನ್ನೂ 4-5 ದಿನ, 18ರವರೆಗೆ ಅವಕಾಶ ಇದೆ, 20ರವರೆಗೆ ಅವಕಾಶ ಇದೆ. ಹಾಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಹೇಳತಕ್ಕಂಥದ್ದು ಏನಂತಂದರೆ, ನನ್ನ ಅನುಭವದ ಪ್ರಕಾರ ಕೆಸೆಟ್ ನೆಟ್ ಪರೀಕ್ಷಾರ್ಥಿಗಳಿಗಾಗಿ ಒಂದು ನನ್ನ ಸೇವೆ ಏನಂತಂದರೆ, ಪತ್ರಿಕೆ 1 ಸಂಬಂಧಪಟ್ಟಂತೆ, ಯಾಕಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಪೇಪರ್ ಅಂದರೆ ಪತ್ರಿಕೆ 1. ಬಹಳ ಸುಲಭನೂ ಹೌದು, ಬಟ್ ಬಹಳ ಕಷ್ಟವೂ ಕೂಡ ಹೌದು. ಯಾರು ಚೆನ್ನಾಗಿ ತಯಾರಿ ಮಾಡ್ಕೊತಾರೋ ಅವ್ರಿಗೆ ಬಹಳ ಸುಲಭ ಆಗುತ್ತೆ. ಯಾರೆಲ್ಲ ಚೆನ್ನಾಗಿ ತಯಾರಿ ಮಾಡ್ಕೊಳ್ಳಲ್ಲ ಅವರಿಗೆ ಇದು ಕಷ್ಟ ಆಗ್ಬೋದು ಈ ಪೇಪರು. ಹಾಗಾಗಿ ತಮಗೋಸ್ಕರ ತಮ್ಮೆಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ಪತ್ರಿಕೆ 1ರ ನೋಟ್ಸ್, ನಾನೇನು ಓದಿರ್ತಕ್ಕಂಥ ನೋಟ್ಸ್ ಇದೆಯಲ್ಲ ಅದನ್ನು ನಿಮಗೋಸ್ಕರ ನಾನು ಕೊಡ್ತಾ ಇದ್ದೇನೆ. ಅದರಲ್ಲಿ ಇಂಗ್ಲೀಷ್ ಮೀಡಿಯಮ್ ಮಾತ್ರ ನೋಟ್ಸ್ ಇದೆ. ಜೊತೆಗೆ ಏನಪ್ಪ ಅಂತಂದರೆ, ಅದು ನಾನು ಓದಿದ ಮುಖ್ಯಾಂಶಗಳು ಏನಿದಾವಲ್ಲ, ಪುಸ್ತಕದ ಮುಖ್ಯಾಂಶಗಳನ್ನು ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ಅದರಲ್ಲಿ ನೀವು ಗಮನಿಸ್ಬೋದಾಗಿದೆ. ಜೊತೆಗೆ ನನ್ನ ಟ್ರಿಕ್ಸ್ಗಳನ್ನು ಕೂಡ ಅದರಲ್ಲಿ ನಾನು ಮೆನ್ಷನ್ ಮಾಡಿರ್ತಕ್ಕಂಥದ್ದು, ಕೋಡ್ ವರ್ಕ್ ಮೆನ್ಷನ್ ಮಾಡಿರ್ತಕ್ಕಂಥದ್ದನ್ನು ತಾವು ಗಮನಿಸ್ಬೋದಾಗಿದೆ. ಖಂಡಿತ ನನಗೆ ನಂಬಿಕೆ ಇದೆ, ಪೇಪರ್ 1 ಪತ್ರಿಕೆಗೆ ಸಂಬಂಧಪಟ್ಟಂತೆ ಈ ನೋಟ್ಸು, ಈ ಬುಕ್ಕನ್ನು ನೀವು ಓದಿದರೆ ಖಂಡಿತ ನಿಮಗೆ ಒಂದು 10 ಚಾಪ್ಟರ್ಗಳು ಇದರಲ್ಲಿ ನಿಗದಿಯಾಗಿರ್ತಕ್ಕಂಥದ್ದು ಗೊತ್ತಿರೋದ್ರಿಂದ 10 ಚಾಪ್ಟರ್ಗಳು ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ನಾನು PDF ಮಾಡಿದ್ದೀನಿ. ಈ ನೋಟ್ಸು ಇಂಗ್ಲೀಷ್ ಮೀಡಿಯಮಲ್ಲಿದೆ. ಯಾಕೆ ಇಂಗ್ಲೀಷ್ ಮೀಡಿಯಮ್ಗೆ ಒತ್ತು ಕೊಡ್ತಿದ್ದೀನಿ ಅಂತಂದರೆ, ನಾನು ತಯಾರಾಗಿರ್ತಕ್ಕಂಥ ಇದೇ ರೀತಿಯಲ್ಲೇ ತಯಾರಾಗಿದ್ದು. ಇಂಗ್ಲೀಷ್ ಮೀಡಿಯಮಲ್ಲಿ ಬುಕ್ಕನ್ನು ಓದಿದ್ದೆ, ಅದಕ್ಕನುಗುಣವಾಗಿ ಇಂಗ್ಲೀಷ್ ಮೀಡಿಯಮ್ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೆ. ಅದನ್ನು ನಾನು ಕೆಸೆಟ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ವರ್ಷನಲ್ಲಿರ್ತಕ್ಕಂಥ ಕ್ವಶನ್ಗಳನ್ನೇ ನೋಡ್ತಾ ಇದ್ದೆ. ಯಾಕಂತಂದರೆ ಕೆಲವೊಂದು ಪದಗಳನ್ನ ನಾವು ಗ್ರಾಸ್ಪ್ ಮಾಡೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ನಿಮಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ನಾನು ಕೂಡ ಇದನ್ನು ಮಾಡಿದ್ದೀನಿ. ಯಾರೆಲ್ಲರಿಗೂ ಇದು ಅವಶ್ಯಕತೆ ಇದೆ, ಖಂಡಿತ ನೀವು ನನ್ನ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಯಾರೆಲ್ಲರಿಗೂ ಇಂಟ್ರೆಸ್ಟ್ ಇದೆ ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ. 9008885669. ಮತ್ತೊಮ್ಮೆ ಹೇಳ್ತಿದ್ದೀನಿ, 9008885669. ಈ ನಂಬರ್ಗೆ ಕರೆ ಮಾಡಿ ನಿಮಗೆ ಪತ್ರಿಕೆ 1ರ ನೋಟ್ಸನ್ನು ಕಳಿಸ್ತೇನೆ. ಜೊತೆಗೆ ಪತ್ರಿಕೆ 1 ಸಂಬಂಧಪಟ್ಟಂತೆ ಈಗಾಗಲೇ PYQs ಏನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿದ್ದೀನಿ. ಅದು ಬೇಕಾದವರು ಕೂಡ ಕರೆ ಮಾಡಿ ನಮ್ಗೆ ವಾಟ್ಸಪ್ ಮಾಡಿ ನೀವು ಪಡ್ಕೋಬೋದು. ಖಂಡಿತ ಸ್ನೇಹಿತರೆ, ನಿಮಗೆಲ್ಲರೂ ಉಪಯೋಗ ಆಗುತ್ತೆ ಅಂತ ಹೇಳ್ತಾ, ಎಲ್ಲರೂ ಇದ್ರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಜೊತೆಗೆ ಸ್ಕ್ರೀನಲ್ಲಿ ಕಾಣ್ತಕ್ಕಂಥ ಈ ನಂಬರ್ಗೆ ಕರೆ ಮಾಡಿ ನೀವು ಈ ನೋಟ್ಸನ್ನು ತಗೋಬೋದು ಸ್ನೇಹಿತರೆ, ಯಾರಿಗೆಲ್ಲ ಅವಶ್ಯಕತೆ ಇದೆ. ಅದೇ ರೀತಿಯಲ್ಲಿ ಪೇಪರ್ 1ಗೆ ಸಂಬಂಧಪಟ್ಟಂತೆ ನಾನು ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳದ್ದು ಸಾಲ್ವ್ ಇದ್ದಲ್ಲ, ಅದನ್ನು ಕೂಡ ಇದೆ. ಅದನ್ನು ಕೂಡ ಬೇಕಾದವರು ಕರೆ ಮಾಡಿ ತೊಗೋಬೋದು ಸ್ನೇಹಿತರೆ. ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದರೆ ಖಂಡಿತ ನಿಮ್ಮ ಪರೀಕ್ಷೆಗೆ ಬಹಳ ಅನುಕೂಲ ಆಗುತ್ತೆ. ಯಾಕಂದರೆ ಕ್ವಶನ್ಗಳು ಯಾವ್ಯಾವ ರೀತಿಯಲ್ಲಿ ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗ್ತವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಇದನ್ನು ನೀವು ಕೂಡ ಸದುಪಯೋಗ ಪಡಿಸ್ಬೋದು. ಸ್ಕ್ರೀನಲ್ಲಿ ನಂಬರ್ ಇದೆಯಲ್ಲ, ಆ ನಂಬರ್ಗೆ ನಮ್ಗೆ ವಾಟ್ಸಪ್ ಅಥವಾ ಕರೆ ಮಾಡಿ. ಹಾಗೆಯೇ ಕಾಲಕಾಲಕ್ಕೆ ನಿಮಗೆ ನೆಟ್ ಸಂಬಂಧಪಟ್ಟಂತೆ, ಕೆಸೆಟ್ ಸಂಬಂಧಪಟ್ಟಂತೆ ಪ್ರಥಮ ಪತ್ರಿಕೆಗೆ ಯಾವಾಗಲೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ನಿಮಗೆ ಖಂಡಿತ ಅನುಕೂಲ ಮಾಡೋ ನಿಟ್ಟಿನಲ್ಲಿ ವಿಡಿಯೋ ಮಾಡ್ತಾಯಿರ್ತೀನಿ. ಅಪ್ಡೇಟ್ ಆಗಿ ಅಂತ ಹೇಳ್ತಾ, ನೋಡ್ತಾ ಇರಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಮತ್ತೊಮ್ಮೆ ನಿಮಗೆ ವಿನಂತಿ ಮಾಡ್ಕೊಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಓಕೆ, ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದಂಥ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.